ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ದೇಶದ ಅತ್ಯಂತ ಆದರ್ಶಮಯ ವ್ಯಕ್ತಿಗಳಲ್ಲಿ ಒಬ್ಬರಾದಂಥ ರತನ್ ಟಾಟಾ ಅವರ ಬಗ್ಗೆ ತಿಳಿಯೋಣ. ಉದ್ಯಮ, ದಾನಶೀಲತೆ ಮತ್ತು ನೈತಿಕತೆ ಸ್ಫೂರ್ತಿದಾಯಕ ಉದಾಹರಣೆ ಅಂದರೆ ನಮ್ಮ ರತನ್ ಟಾಟಾ ಅವರು. ಇವತ್ತಿನ ಈ ವಿಡಿಯೋದಲ್ಲಿ ರತನ್ ಟಾಟಾ ಅವರ ಬದುಕಿನ ಪಯಣ, ಸಾಧನೆಗಳು ಮತ್ತು ನಮ್ಮೆಲ್ಲರಿಗೂ ನೀಡುವ ಪ್ರೇರಣೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ರತನ್ ನಾವಲ್ ಟಾಟಾ ಇವರು ಜನಿಸಿದ್ದು ಡಿಸೆಂಬರ್ 28, 1937 ಮುಂಬೈನಲ್ಲಿ. ಅವರು ಟಾಟಾ ಕುಟುಂಬದವರಾದರೂ ಅವರ ಬಾಲ್ಯ ಅಷ್ಟೇನು ಸುಲಭವಾಗಿರಲಿಲ್ಲ. ತಂದೆ ತಾಯಿ ಬೇರ್ಪಟ್ಟಿದ್ದರು ಮತ್ತು ರತನ್ ಟಾಟಾ ಅವರನ್ನು ಬೆಳೆಸಿದ್ದು ಅವರ ಅಜ್ಜಿಯವರು. ರತನ್ ಟಾಟಾ ಅವರು US ಕಾರ್ನೆಲ್ ಯೂನಿವರ್ಸಿಟಿಯಲ್ಲಿ ಆರ್ಕಿಟೆಕ್ಟ್ ವ್ಯಾಸಂಗ ಮಾಡಿದರು. ನಂತರ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನಲ್ಲಿ ಮ್ಯಾನೇಜ್ಮೆಂಟ್ ತರಬೇತಿ ಪಡೆದರು. ರತನ್ ಟಾಟಾ ಅವರು 1962ರಲ್ಲಿ ಟಾಟಾ ಗ್ರೂಪ್ನ ಲೋಯರ್ ಮಾಡರ್ನ್ ಇಂಜಿನಿಯರಿಂಗ್ ಸಂಸ್ಥೆಯಲ್ಲಿ ಕೆಲಸ ಪ್ರಾರಂಭಿಸಿದರು. 1991ರಲ್ಲಿ ಅವರು JRD ಟಾಟಾ ಅವರ ನಂತರ ಟಾಟಾ ಸನ್ಮಾನ್ಯ ಅಧ್ಯಕ್ಷರಾದರು. ಅವರು ಟಾಟಾ ಬ್ರ್ಯಾಂಡನ್ನು ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋದರು. ಜಾಗ್ವರ್, ಲ್ಯಾಂಡ್ ರೋವರ್, ಟೆಸ್ಲಿಟಿ, ಕೋರೋ ಸ್ಟೀಲ್ ಅಂತಹ ಕಂಪ್ನಿಗಳನ್ನು ಖರೀದಿ ಮಾಡಿದರು. ಸ್ನೇಹಿತರೆ, ನಾವು ಜೀವನದಲ್ಲಿ ಸಾಕಷ್ಟು ಸಾಧನೆ ಮಾಡಬಹುದು, ಆದರೆ ಕೆಲವೊಮ್ಮೆ ವೈಯಕ್ತಿಕ ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಭಾವನಾತ್ಮಕವಾಗಿರ್ತವೆ. ರತನ್ ಟಾಟಾ ಅವರು ವಿವಾಹವಾಗದೆ ಉಳಿದಿದ್ದರು, ಆದರೆ ಇದು ಕೇವಲ ಯಾವುದೇ ನಿರ್ಧಾರವಲ್ಲ. ಇದರಿಂದ ಒಂದು ಸಂವೇದನಾತ್ಮಕ ಕಥೆ ಇದೆ. ತಾವು ಯುವಕರಾಗಿದ್ದಾಗ ರತನ್ ಟಾಟಾ ಅವರು ಅಮೆರಿಕದಲ್ಲಿ ಓದುತ್ತಿದ್ದ ಸಮಯದಲ್ಲಿ ಒಬ್ಬ ಯುವತಿಯನ್ನು ಪ್ರೀತಿಸಿದ್ದರು. ಅವರು ಮದುವೆಯಾಗಲು ನಿರ್ಧಾರ ಸಹ ಮಾಡಿದ್ದರು. ಆದರೆ ಅಷ್ಟರಲ್ಲೇ ಭಾರತಕ್ಕೆ ತಾತ್ಕಾಲಿಕವಾಗಿ ತಿರುಗಿ ಬಂದರು. ಆ ಯುವತಿಯ ಕುಟುಂಬ ಮದುವೆಗೆ ಒಪ್ಪಿಕೊಂಡಿರಲಿಲ್ಲ, ಏಕೆಂದರೆ ರತನ್ ಟಾಟಾ ಅವರು ಮರಳಿ ಅಮೆರಿಕಕ್ಕೆ ಹೋಗಲಿಲ್ಲ. ಇದರಿಂದ ಆ ಪ್ರೀತಿಯ ಕಥೆ ಅಂತ್ಯವಾಯಿತು. ಅವರು ತಮ್ಮ ಬದುಕಿನಲ್ಲಿ ಮತ್ತೆ ಮದುವೆಯಾಗಲು ಯೋಚಿಸಲಿಲ್ಲ. ನಾನು 4 ಬಾರಿ ಮದುವೆಯಾಗುವ ಹಂತಕ್ಕೆ ಬಂದಿದ್ದೆ, ಆದರೆ ಅದು ಆಗಲಿಲ್ಲ ಎಂದು ಅವರೇ ಒಂದು ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಆತ್ಮವಿಶ್ವಾಸ ಮತ್ತು ಜನಪರ ದೃಷ್ಟಿಕೋನದ ಉದಾಹರಣೆ ಅಂದರೆ ಟಾಟಾ ನ್ಯಾನೋ. ಭಾರತೀಯ ಸಾಮಾನ್ಯ ವ್ಯಕ್ತಿಗೂ ಕಾರು ಹೊಂದುವ ಕನಸು ನನಸಾಗಿಸೋಣ ಎಂಬ ರತನ್ ಟಾಟಾ ಅವರ ದೃಷ್ಟಿಕೋನದಿಂದ ಈ ಕಾರು ಹುಟ್ಟಿತು. ಸ್ನೇಹಿತರೆ, ನಾವೆಲ್ಲರೂ ಹೆಮ್ಮೆ ಪಡಬೇಕಾದ ವಿಷಯ ಏನಂದರೆ ಟಾಟಾ ಸಂಸ್ಥೆಗಳ ಲಾಭದ 66% ಚಾರಿಟಿಗೆ ಬಳಸಲಾಗುತ್ತದೆ. ಶಿಕ್ಷಣ, ಆರೋಗ್ಯ, ವಿಜ್ಞಾನ ಕ್ಷೇತ್ರಗಳಲ್ಲಿ ಅವರು ಅಪಾರ ಸಹಾಯ ಮಾಡಿದ್ದಾರೆ. ರತನ್ ಟಾಟಾ ಅವರು ಸದಾ ಸರಳ ಜೀವನ ನಡೆಸುತ್ತಿದ್ದರು ಮತ್ತು ಆಲೋಚನೆಗಳಲ್ಲಿ ಪ್ರಾಮಾಣಿಕರಾಗಿದ್ದರು. ರತನ್ ಟಾಟಾ ಅವರ ಜೀವನ ನಮ್ಮೆಲ್ಲರಿಗೂ ಒಂದಷ್ಟು ಪ್ರೇರಣೆಯಾಗಿ ನಿಲ್ಲುತ್ತದೆ. ಆತ್ಮವಿಶ್ವಾಸ, ಸರಳತೆ ಮತ್ತು ಮಾನವೀಯತೆ ಇವೇ ಇವರ ಜೀವನದ ಮೌಲ್ಯಗಳು. ಇಂತಹ ಅದ್ಭುತವಾದ ವ್ಯಕ್ತಿ ಇಹಲೋಕ ತ್ಯಜಿಸಿದ್ದು 9 ಅಕ್ಟೋಬರ್ 2024. ಆದರೆ ಇವರ ವ್ಯಕ್ತಿತ್ವ ಇನ್ನೂ ಜೀವಂತವಾಗಿದೆ ಹಾಗೂ ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ಸ್ವಲ್ಪ ಯಶಸ್ಸು ದೊಡ್ಡದಲ್ಲ, ನಾವು ಎಷ್ಟು ಮಂದಿಗೆ ಸಹಾಯ ಮಾಡುತ್ತಿದ್ದೇವೆ ಎಂಬುದು ದೊಡ್ಡದು ಎಂದು ರತನ್ ಟಾಟಾ ಅವರು ಹೇಳಿದ್ದಾರೆ. ಸ್ನೇಹಿತರೆ, ನಾವು ಇದ್ದಷ್ಟು ದಿನ ಮಾನವೀಯತೆಯಿಂದ ನಡೆದುಕೊಳ್ಳೋಣ ಹಾಗೂ ನಮ್ಮ ಕೈಲಾದಷ್ಟು ಜನರಿಗೆ ಸಹಾಯ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.